ಅವನಿ ಹತ್ರ ಬೇರೆ ಆಪ್ಷನ್ ಇಲ್ಲ ಅದಕ್ಕೆ. ಪೈಪೋಟಿಗೆ ಮರು ಪೈಪೋಟಿ ಕೊಡೋದಕ್ಕಾಗ್ಲಿ, ನಾವು ಊಹಿಸಿರೋ ಟ್ವಿಸ್ಟ್ ಅನ್ನ ಕೊಡೋದಕ್ಕಾಗ್ಲಿ ಬೇರೆ ಪ್ಲಾನ್ ಅವನಿ ಹತ್ರ ಇಲ್ವೇ ಇಲ್ಲ. ಚದುರಂಗದಲ್ಲಿ ಒಂದೊಂದ್ಸಲಿ ರಾಜ ಸೈನಿಕನ ಕೈಯಲ್ಲಿ ಕೂಡ ಸಾಯ್ತಾನೆ. ಈಗ ಅವನಿ ಪರಿಸ್ಥಿತಿನೂ ಹಾಗೆ ಆಗಿದೆ. ಕೃಷ್ಣ ಹೇಳಿದಾಗೆ ಅವನಿ ಹತ್ರ ಪ್ಲಾನ್ ಬಿ ಇಲ್ಲ. ಅಷ್ಟೊಂದು ಸಂತೋಷವಾಗಿದೆಯಲ್ಲ, ಏನ್ ನಿಹಾರಿಕಾ? ಅವನಿ ಶ್ರೀಕರ್ನ ಬಿಡ್ತಾ ಇದ್ದಾಳೆ, ಆಮೇಲೆ ಮನೆಯಿಂದ ಹೊರಗಡೆ ಹೋಗ್ತಾಳೆ. ನಾನ್ ಮಾತ್ರ ಅಲ್ಲ, ನೀವು ಕೂಡ ಎಷ್ಟೋ ಸಂತೋಷವಾಗಿ ಎಷ್ಟೋ ಉಲ್ಲಾಸವಾಗಿ ಇರ್ಬೇಕಾಗಿರೋ ಸಮಯ ಇದು. ಅವನಿಯಿಂದ ನೀವು ಕೂಡ ಎಷ್ಟೊಂದ್ ಸಲ ಕಷ್ಟಪಟ್ಟಿರೋ ಸಂದರ್ಭಗಳು ಇದೆ ಅಲ್ವಾ? ಅದಕ್ಕೆ ಅವನಿ ಆಚೆ ಹೋಗ್ತಿದ್ದ ಹಾಗೇನೆ ನಾವೆಲ್ಲ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ, ಏನಂತೀರಾ? ಇಲ್ಕಳಿ, ಎಲ್ರು ಪಬ್ಬಿಗೆ ಹೋಗಿ ಎಂಜಾಯ್ ಮಾಡೋಣ. ಡಿಂಚಿಕ್ ಅಂತ DJ ಸಾಂಗ್ ಹಾಕೊಂಡು ಫುಲ್ ಎಂಜಾಯ್ ಮಾಡೋಣ. ನಾವಂಥ ಜಾಗಕ್ಕೆಲ್ಲ ಬರಲ್ಲ. ನಿಮಗಂಥ ಜಾಗಕ್ಕೆ ಹೋಗೋ ಅಭ್ಯಾಸ ಏನಾದ್ರೂ ಇದೆಯಾ? ಪಬ್ಬ? ಕೃಷ್ಣ ಏನೋ ತಮಾಷೆಗೆ ಹೇಳ್ತಾ ಇದ್ದಾನೆ. ಹೌದಕ್ಕ, ಏನೋ ಫ್ಲೋ ಅಲ್ಲಿ ಹಾಕಿ ಹೇಳ್ಬಿಟ್ಟೆ. ಅವನಿ ನಮ್ಗೆ ತುಂಬಾ ಕಷ್ಟ ಕೊಟ್ಟಿದ್ದಾಳೆ. ನೀನ್ ನಮ್ಮನೆ ಕಾಲಿಡೋಕ್ಕೂ ಮುಂಚೆ ತುಂಬಾ ಆಟ ಆಡ್ಸಿದಾಳೆ. ನಮಗ್ ಸಿಗ್ಬೇಕಾಗಿರೋದನ್ನ ಸಿಗದೆ ಇರೋ ಹಾಗೆ ಮಾಡಿದಾಳೆ. ಸೊ ನಾವ್ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ. ಏನ್ರಿ, ಏನಾಯ್ತು ನಿಮ್ಗೆ? ಮಾಡಿರೋ ವಾಕಿಂಗ್ ಸಾಕು ಬಿಡಿ, ಏನಾದ್ರೂ ಮಾತಾಡಿ, ಬಂದು ನಮ್ ಜೊತೆ ಸೇರ್ಕೊಳ್ಳಿ. ಬಾಬಾ, ಶತ್ರು ಮೇಲೆ ವಿಜಯ ಸಾಧಿಸಿದ್ವಿ ಅಂತ ನಾವೆಲ್ಲ ಆನಂದವಾಗಿದ್ರೆ ನೀನೇನೋ ಯೋಚನೆ ಮಾಡ್ತಾ ಇದೆಯಲ್ಲ, ಯಾಕೆ? ಏನ್ರಿ, ಮನ್ಸಲ್ಲಿ ಏನಾದ್ರೂ ಇದ್ರೆ ಹೇಳ್ಬಿಡಿ, ನಮ್ಗೆ ಸಸ್ಪೆನ್ಸ್ ಸಿನಿಮಾ ತೋರಿಸ್ಬೇಡಿ. ಅವನಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಇನ್ ಯೋಚನೆ ಮಾಡೋದಕ್ಕೇನು ಉಳ್ದಿಲ್ಲ ಬಾಬಾ. ಅವನಿ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂತ ನೀವು ಇವಾಗಿಂದಾನೇ ಗೆಲುವಿನ ಸಂಭ್ರಮ ಪಡ್ತಿದ್ದೀರಾ. ಸಂಭ್ರಮನ ಸ್ವಲ್ಪ ಮುಂದೂಡ್ಕೊಳ್ಳಿ, ಇಲ್ಲ ಅಂದ್ರೆ ಆಮೇಲೆ ನೀವೇ ಡಿಸಪಾಯಿಂಟ್ ಆಗ್ತೀರಾ. ಯಾಕಾಗ್ತೀವಿ? ಅರ್ಥ ಗಿರ್ತಾ ಇಲ್ಲದೆ ಮಾತಾಡಬೇಡಿ ನೀವು. ಹಿಂದೆ ನಡೆದಿರೋ ಘಟನೆಗಳನ್ನ ನೋಡ್ತಾ ಇದ್ರೆ ಅವನಿ ಕೆಲಸ ಮುಗ್ದೋಯ್ತು ಅಂತ ನಾವು ಅನ್ಕೊಂಡಿರೋ ಪ್ರತಿ ಸಾರಿ ಕೆಳಗೆ ಬಿದ್ದಿದ್ದ ಅವನಿ ಎದ್ದು ನಿಂತು ನಮಗೆಲ್ಲ ಶಾಕ್ ಕೊಟ್ಲು, ಹೌದಾ ಅಲ್ವಾ? ಹೌದಾ ಅಂದ್ರೆ ಹೌದು. ಅವನಿ ಇನ್ನು ಚೇತರಿಸ್ಕೊಳ್ಳಲ್ಲ ಅಂತ ನಾವು ಅನ್ಕೊಂಡ್ ಪ್ರತಿ ಸಾರಿ 2 ಪಟ್ಟು ಜಾಸ್ತಿನೇ ನಮ್ಮ ಮೇಲೆ ದಾಳಿ ಮಾಡಿದ್ಲು, ಹೌದಾ? ಹೌದು. ಇವಾಗ್ಲೂ ಕೂಡ ಅಂಥದ್ದೇ ಏನೋ ನಡೆಯುತ್ತೆ ಅಂತ ನನ್ನ 6th ಸೆನ್ಸ್ ಹೇಳ್ತಿದೆ. ಅವನಿಗೆ ಬೇರೆ ಆಪ್ಷನ್ ಇಲ್ಲ ಅಂತ ನಾವು ಹಿಮಾಲಯದಂಥ ಎತ್ತರಕ್ಕೇರಿ ಆನಂದವಾಗಿ ಫೀಲ್ ಆಗೋದ್ರೆ ಆಗಲ್ಲ. ನಾವು ಊಹೆ ಮಾಡದೇ ಇರೋಂಥ ಜಲಕ್ಕೇನೋ ಒಂದು ಕೊಡ್ತಾಳೆ, ಆವಾಗ ನಾವು ಅಷ್ಟು ಎತ್ತರದಿಂದ ದಪ್ ಅಂತ ಕೆಳಗೆ ಬೀಳ್ತೀವಿ. ವಿಗ್ರಹನ ಮನೆಗೆ ತಗೊಂಡು ಬರೋದಕ್ಕೋಸ್ಕರ ಶ್ರೀಕರ್ನ ಬಿಡ್ತೀನಿ ಅಂತ ಹೇಳ್ತಿದ್ದಾಳೆ ಹೊರತು ಅವನಿ ಅಂತೂ ಖಂಡಿತವಾಗ್ಲೂ ಯಾವುದೋ ಒಂದು ಸ್ಕೆಚ್ ಹಾಕೊಂಡಿದ್ದಾಳೆ ಅಂತ ನನಗನ್ನಿಸ್ತಿದೆ. ಈ ಸಲ ಅವನಿಗೆ ಅಂಥ ಚಾನ್ಸ್ ಇಲ್ಲ ಪೃಥ್ವಿರಾಜ್ ಅವರೇ. ಅವನಿ ಅಷ್ಟೊಂದು ಕಡಿಮೆ ಅನ್ಕೋಬೇಡ ನಿಹಾರಿಕಾ. ಇವಾಗ ಅವನಿ ಗಾಯಗೊಂಡಿರೋ ಹುಲಿ, ಆ ಹುಲಿ ಗಾಯನ ನೆನಪು ಮಾಡ್ಕೊಳ್ತಾ ಅಳ್ತಾ ಮೂಲೆಯಲ್ಲಿ ಕೂತ್ಕೊಳ್ಳಲ್ಲ, ಒಳ್ಳೆ ವ್ಯೂಹನ ರಚಿಸ್ಕೊಳ್ಳುತ್ತೆ. ಕೊನೆ ನಿಮಿಷದಲ್ಲಿ ದಾಳಿ ಮಾಡುತ್ತೆ. ಆ ದಾಳಿ ಮಾಮೂಲಿಯಾಗಿರಲ್ಲ, ಪ್ರತಿಸ್ಪರ್ಧಿ ಎದೆ ಮೇಲೆ ಬಲವಾದ ಏಟು ಕೊಡುತ್ತೆ. ಅವನಿ ಏನನ್ನಾದ್ರೂ ಬಿಟ್ಕೊಡ್ತಾಳೆ, ಕೊನೆಗೆ ಪ್ರಾಣನಾದ್ರೂ. ಗಂಡನ್ನ ಮಾತ್ರ ಬಿಟ್ಕೊಡೋದಿಲ್ಲ. ನಿಮ್ಮ ದೃಷ್ಟಿಲಿ ತಾಳಿ ಒಂದು ಫಾರ್ಮ್ಯಾಲಿಟಿ, ಅವಳ ದೃಷ್ಟಿಲಿ ತಾಳಿನೇ ಪ್ರಾಣ. ತಾಳಿ ಕಟ್ಟಿರೋನೇ ಸರ್ವಸ್ವ, ಅದನ್ನ ನೆನ್ಪಿಟ್ಕೊಳ್ಳಿ. ಸೋಲನ್ನ ಒಪ್ಕೊಳ್ದೇ ಇರೋಂಥ ಮನಸ್ಥಿತಿ ಇರೋ ಅವನಿ ಕೊನೆ ನಿಮಿಷದಲ್ಲಿ ಏನೋ ಒಂದು ಮಾಡ್ತಾಳೆ, ನೋಡ್ತಾ ಇರಿ. ಬಾಬಾ, ಅವನಿಗೆ ನೀನು ಕೊಟ್ಟಿರೋ ಎಲಿವೇಶನ್ ನೋಡ್ತಿದ್ರೆ ನನಗೂ ಅನ್ನಿಸ್ತಾ ಇದೆ, ನಿಜವಾಗ್ಲೂ ಅವನು ಏನಾದರೂ ಮಾಡ್ತಾಳೆ, ಮಾಡೇ ಮಾಡ್ತಾಳೆ. ಅಬ್ಬಾ, ನಮ್ಮ ಮನೆ ಪರಿಸ್ಥಿತಿ ಗೊತ್ತಿದ್ದು ಕೂಡ ಈ ಥರ ಹೇಗೆ ಮಾತಾಡ್ತಿದ್ಯಾ ಸರೋಜಾ?
ಇನ್ ಸ್ವಲ್ಪ ದಿನ ತಾಳ್ಮೆ ತಗೋ. ಈ ಸುತ್ತಮುತ್ತ ಊರುಗಳಲ್ಲಿ ಯಾರು ಮಾಡ್ಕೊಳ್ದಿರೋ ಹಾಗೆ ಅದ್ಭುತವಾಗಿ ನಮ್ಮ ಮದ್ವೆ ನಡೆಯುತ್ತೆ. ನಮ್ಮ ಮದ್ವೆಗೆ ಶುಭ ಮುಹೂರ್ತ ಬಂದಿರೋ ಹಾಗಿದೆ. ನಾನು ಆಮೇಲೆ ಮಾತಾಡ್ತೀನಿ, ಇಡ್ತೀನಿ. ಏನು ಏನಾದ್ರು ಗುಡ್ ನ್ಯೂಸಾ? ರುದ್ರಾಣಿ ಅವರಿದ್ದಾರಾ? ಇದಾರೆ. ಏನ್ ವಿಷಯ? ರುದ್ರಾಣಿ ಅವರೇ. ಅಕ್ಕ, ಅಲೇಕ್ಯಾ, ಬೇಗ ಹೊರಗಡೆ ಬನ್ನಿ, ಅವನೇ ಬಂದಿದ್ದಾಳೆ. ಇದಕ್ಕೂ ಮುಂಚೆ ನೀನು ನಿಮ್ಮ ಅಕ್ಕ ಬಂದು ಹೋಗಿದ್ರಿ, ಹೇಳ್ಬೇಕಾಗಿರೋದನ್ನೆಲ್ಲ ಹೇಳಿದ್ವಿ. ಆಮೇಲೆ ನಿಮ್ಮ ಅತ್ತೆ ಮಾವನು ಬಂದು ಹೋದ್ರು, ಅವ್ರಿಗೂ ಹೇಳೋದನ್ನೆಲ್ಲ ಹೇಳಿದ್ವಿ. ನೀವು ಪದೇ ಪದೇ ಬಂದು ನಮ್ಮ ಮನ್ಸನ್ನ ಬದಲಾಯಿಸೋ ಪ್ರಯತ್ನ ಮಾಡ್ತಿದ್ದೀರಾ. ನಮ್ಮ ಮನ್ಸು ಬದಲಾಗಲ್ಲ, ನಮ್ಮ ಮಾತು ಬದಲಾಗಲ್ಲ. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಿನಗೆ ತುಂಬ ಕ್ಲಿಯರ್ ಆಗಿ ಹೇಳಿದ್ದೀನಿ. ನನ್ನ ಜೀವನದಲ್ಲಿ ಏನು ನಡೆದಿದೆ ಎಲ್ಲನೂ ಹೇಳಿದ್ದೀನಿ. ಇನ್ನೀನು ಯಾವ ರೀತಿಯಲ್ಲಿ ನಮ್ಮ ಹತ್ರ ಕೇಳ್ಕೊಂಡ್ರೂ ಪ್ರಯೋಜನ ಇರಲ್ಲ ಅವನು. ನೀವು ಎಷ್ಟು ಹಠದಲ್ಲಿದ್ದೀರೋ ನನಗೆ ಗೊತ್ತು. ನೀವು ಎಂಥ ತಪ್ಪಾದ ಆಲೋಚನೆಯಲ್ಲಿದ್ದೀರೋ ನಾನು ಹೇಳೋ ಪ್ರಯತ್ನ ಮಾಡಿದೆ. ಆದರೂ ನನ್ನ ಮಾತು ನಿಮಗಿಷ್ಟ ಆಗಲಿಲ್ಲ. ನಾನಂತೂ ನನ್ನ ಅಮ್ಮನವ್ರ ಮೇಲೆ ಭಾರ ಹಾಕಿದ್ದೀನಿ. ನಿಮಗೆ ಜ್ಞಾನೋದಯ ಆಗಬೇಕಾಗಿರೋ ಸಮಯ ಬಂದಾಗ ಅದೇ ಆಗತ್ತೆ. ಮೊದಲು ತಾವು ಬಂದಿರೋ ವಿಷಯ ಹೇಳಿ ಮೇಡಮ್. ನಾನು ಇಲ್ಲಿಗೆ ಬಂದಿದ್ದು ಕಠಿಣವಾಗಿರೋ ನಿಮ್ಮ ಮನಸ್ಸನ್ನ ಬದಲಾಯಿಸೋಕಲ್ಲ, ಅರ್ಥ ಇಲ್ಲದೆ ಇರೋ ನಿಮ್ಮ ಆಸೆಗಳನ್ನ ಸಾಯಿಸ್ಕೊಳ್ಳಿ ಅಂತ ಹೇಳೋಕ್ಕೂ ಅಲ್ಲ, ಬುದ್ಧಿ ಇಲ್ಲದೆ ಇರೋ ನಿಮ್ಮ ಕೋರಿಕೆಗಳನ್ನ ಬಿಟ್ಬಿಡಿ ಅಂತ ಎಚ್ಚರಿಸೋದಕ್ಕೂ ಅಲ್ಲ. ಮತ್ತೆ ಯಾಕೆ ಬಂದೆ? ನನ್ನ ಗಂಡನ್ನ ನಾನು ಬಿಟ್ಬಿಡ್ತೀನಿ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ನನ್ನ ಭಾವನ ಜೊತೆ ನನ್ನ ಸಂಬಂಧನ ದೂರ ಮಾಡ್ಕೋತೀನಿ ಅಂತ ಹೇಳೋದಕ್ಕೆ ಬಂದೆ. ಕೆಲವು ತಿಂಗಳ ನನ್ನ ಪ್ರೀತಿನ, ಆ ಪ್ರೀತಿಯಿಂದ ಏರ್ಪಟ್ಟಿದ್ದ ತಾಳಿ ಸಂಬಂಧನ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ. ಈ ವಿಷಯ ಮನೇಲಿರೋರು ಎಲ್ರಿಗೂ ಹೇಳಿದ್ದೀನಿ. ಅಲೇಖ್ಯಾಗೆ ಶ್ರೀಕರ್ ಭಾವನ್ ಕೊಟ್ಟು ಸದ್ಯದಲ್ಲೇ ಮದುವೆ ಮಾಡಿಸ್ತೀನಿ. ನೀನು ಹೇಳಿದ್ದು ನಿಜನಾ? ಇಂಥ ವಿಷಯದಲ್ಲಿ ಸುಳ್ಳು ಹೇಳಬೇಕಾಗಿರೋ ಅಗತ್ಯ ನನಗೆ ಏನಿದೆ? ಮತ್ತೆ ನನ್ನ ಶ್ರೀಕರ್ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಾನಾ? ಯಾವ ಹೆಣ್ಣು ಕೇಳದೆ ಇರೋ ಕೋರಿಕೆ ಕೇಳ್ತಿದ್ಯಾ? ಮನಸ್ಫೂರ್ತಿಯಾಗಿ ಹೇಗೆ ಒಪ್ಕೋತಾರೆ? ಪರವಾಗಿಲ್ಲ ಬಿಡು. ನಮ್ಮ ಮದುವೆ ಆದ್ಮೇಲೆ ನನ್ನ ಗಂಡನ ಮನಸ್ಸನ್ನ ನಾನೇ ಬದಲಾಯಿಸ್ಕೋತೀನಿ. ವ್ಯಕ್ತಿ ಬದಲಾದ ಮಾತ್ರಕ್ಕೆ ಮನ್ಸು ಬದಲಾಗತ್ತೆ ಅನ್ಕೊಳ್ಳೋದು ನಿನ್ ಮೂರ್ಖತ್ವ. ನನ್ನ ಶ್ರೀಕರ್ ಮಧ್ಯದಲ್ಲಿ ಬಂದಿರೋ ಮೂರನೇ ವ್ಯಕ್ತಿ ನೀನು. ಮಧ್ಯದಲ್ಲಿ ಬಂದಿದ್ದು ಮಧ್ಯದಲ್ಲೇ ಹೋಗುತ್ತೆ ಅನ್ನೋದಕ್ಕೆ ನೀನೇ ಒಂದು ಉದಾಹರಣೆಯಾಗಿರ್ತೀಯ. ನೋಡ್ತಾ ಇರು. ಮನುಷ್ಯರ ದ್ವೇಷಗಳಿಗೆ, ದೈವ ನಿರ್ಧಾರಗಳಿಗೆ ಮಧ್ಯ ತುಂಬಾ ವ್ಯತ್ಯಾಸ ಇರತ್ತೆ. ನಾನು ಒಳ್ಳೇದಕ್ಕೆ ನಿದರ್ಶನವಾಗಿ ಉಳ್ಕೋತೀನೋ, ನೀನ್ ಕೆಟ್ಟದಕ್ಕೆ ನಿದರ್ಶನವಾಗಿ ಉಳ್ಕೋತೀಯೋ, ತೀರ್ಪು ಆ ದೇವ್ರ ಕೈಯಲ್ಲಿದೆ. ಒಂದ್ ಕಡೆ ಗಂಡನ್ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಿದ್ಯಾ, ಇನ್ನೊಂದ್ ಕಡೆ ನನ್ ಗಂಡ ಕೊನೆಗೆ ನನ್ ಸ್ವಂತ ಆಗ್ತಾನೆ ಅನ್ನೋ ಹಾಗೆ ಮಾತಾಡ್ತಿದ್ಯಾ. ನಿನ್ ಮಾತಿನ ಒಳಾರ್ಥ ನಂಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅವನಿ. ನೀವ್ ಕೇಳ್ಕೊಂಡಿರೋದು ನಡೆಯತ್ತೆ. ನೀವ್ ನಮ್ಮ ಮನೆ ದೇವರಾಗಿರೋ ಅಮ್ಮನವ್ರನ್ನ ತಗೊಂಡ್ ಬಂದು ನಮಗ್ ಕೊಡೋದಕ್ಕೆ ಸಿದ್ಧವಾಗಿರಿ. ಇಷ್ಟು ವರ್ಷಕ್ಕೆ ನನ್ನ ಮಗಳ ಆಸೆ ನೆರವೇರ್ತಾಯ್ತೆ. ಕೇಳೋದಕ್ಕೆ ಎಷ್ಟು ಸಂತೋಷ ಆಗ್ತಿದೆ. ಇನ್ನು ಕಣ್ಣಾರೆ ನೋಡಿದ್ರೆ ಇನ್ನು ಎಷ್ಟು ಸಂತೋಷ ಆಗತ್ತೋ. ನಿಮ್ ಮಗಳ ಆಸೆ ನೆರವೇರಿದ್ರೆ ಸಾಲದು. ನಿಮ್ ಮಗಳ ಮದ್ವೆ ನಡೆದ ತಕ್ಷಣ ಪ್ರತಿ ಮನೇಲಿರೋ ಹೆಣ್ಮಕ್ಳು ಮದ್ವೆ ನಡಿಬೇಕು.
ನನ್ನ ಫ್ರೆಂಡ್ ಗೀತಾ ಮದ್ವೆನೂ ನಡಿಬೇಕು, ದೇವಸ್ಥಾನದ ಬಾಗ್ಲು ತೆಗಿಬೇಕು, ಎಲ್ಲರ ಸಮಸ್ಯೆನೂ ಸರಿ ಹೋಗ್ಬೇಕು. ಎಲ್ಲಾನು ನಡೆಯುತ್ತೆ, ಅದ್ರಲ್ಲಿ ನೀನ್ ಅನುಮಾನ ಪಡ್ಬೇಕಾಗಿರೋದೇನು ಇಲ್ಲ. ನನ್ನ ಕುಟುಂಬ ಸದಸ್ಯರ ಕ್ಷೇಮಕ್ಕೋಸ್ಕರ, ನಮ್ಮ ಅತ್ತೆ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೋಸ್ಕರ, ನನ್ನ ಪ್ರಾಣಕ್ಕೆ ಪ್ರಾಣವಾಗಿರೋ ನನ್ನ ಭಾವನ್ ಬಿಟ್ಕೊಡ್ತಾ ಇದ್ದೀನಿ. ನೀವು ಮಾತ್ರ ಯಾವುದೇ ಮೋಸನೂ ಮಾಡಬೇಡಿ. ಸದ್ಯದಲ್ಲೇ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿಸ್ಬಿಡ್ತೀನಿ, ಆಮೇಲೆ ವಿಗ್ರಹ ನಿಮಗೆ ಕೊಟ್ಬಿಡ್ತೀನಿ. ನೀನ್ ಕೇಳ್ಕೊಂಡಾಗೆ ದೇವಸ್ಥಾನದ ಬಾಗ್ಲು ಓಪನ್ ಆಗತ್ತೆ. ಆ ದೇವಸ್ಥಾನದಲ್ಲೇ ನಮ್ಮ ಮದ್ವೆ ನಡೆಯುತ್ತೆ. ಇನ್ನು ನಾನು ಹೊರಡ್ತೀನಿ. ಥ್ಯಾಂಕ್ ಯು ಅವನಿ, ಥ್ಯಾಂಕ್ ಯು ಸೋ ಮಚ್. ನೀನಾಗಿರೋದಕ್ಕೆ ಇಂಥ ದೊಡ್ಡ ತ್ಯಾಗ ಮಾಡಿದ್ಯಾ. ನನಗಂತೂ ಮಾಡೋದಕ್ಕಾಗಲ್ಲ. ನೀನ್ ತುಂಬಾ ಗ್ರೇಟ್ ಅವನಿ. ಅಣ್ಣ, ಕಾರ್ ನಿಲ್ಲಿಸಿ. ಓಕೆ. ಗೀತಾ, ಎಲ್ಲಿಗೆ ಹೋಗಿದೆ? ಸಿರಿಪುರ. ಅವ್ರಿಗೆ ಯಾಕೆ ಹೋಗಿದೆ? ರುದ್ರಾಣಿ ಹತ್ರ ಮಾತಾಡೋದಕ್ಕೆ. ಹುಲಿ ಗುಹೆಗೆ ಹೋಗಿ ಸಿಗಾಕೊಳ್ಳೋ ಹಾಗೆ ಮಾತ್ಕೋ ಆ ಮನೆಗೆ ಯಾಕೆ ಹೋಗ್ತೀಯಾ? ಕೆಲವು ಅಗತ್ಯಗಳು ಹಾಗೆ ಕಳ್ಸತ್ತೆ. ಗೀತಾ, ನಿಂಗೊಂದು ಗುಡ್ ನ್ಯೂಸ್. ನನಗೆ ಗುಡ್ ನ್ಯೂಸಾ? ಏನದು? ಸದ್ಯದಲ್ಲೇ ನಿನ್ ಮದ್ವೆ ನಡೆಯುತ್ತೆ. ಹೇಗ್ ನಡೆಯುತ್ತೆ? ಅಲೇಖ್ಯ ಮದ್ವೆ ನಡೆಯುತ್ತಲ್ಲ, ಅದಕ್ಕೆ. ಅವಳು ಮದ್ವೆ ಮಾತ್ರ ಹೇಗ್ ನಡೆಯುತ್ತೆ? ನನ್ ಭಾವ ಮಾಡ್ಕೊಂತಾನೆ. ಏನು? ವಿಗ್ರಹ ಬೇಕು ಅಂದ್ರೆ ಭಾವನ್ ಬಿಡ್ಬೇಕು ಅಂತ ಕಂಡೀಷನ್ ಹಾಕಿದ್ರು. ನನ್ನ ಭಾವನ್ನ ಅವಳ ಮಗಳಿಗೆ ಕೊಟ್ಟು ಮದ್ವೆ ಮಾಡಿಸ್ಬೇಕು ಅಂದ್ಲು. ಎಲ್ಲಾನು ಯೋಚನೆ ಮಾಡಿ ನಾನು ಈ ನಿರ್ಧಾರ ತಗೋಬೇಕಾಗಿ ಬಂತು. ನನ್ನ ಗಂಡನ್ನ ಆ ಲೇಖ್ಯ ಕೊಟ್ಟು ಮದ್ವೆ ಮಾಡಿಸ್ಬೇಕಂತ ನಿರ್ಧಾರ ತಗೊಂಡಿದ್ದೀನಿ. ನನ್ನ ಅತ್ತೆ ಮನೇಲಿ ಕೂಡ ಈ ವಿಷಯ ಎಲ್ರಿಗೂ ಹೇಳಿದ್ದೀನಿ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಮನ್ಸು ಸಾಯಿಸ್ಕೊಂಡು ನಿನ್ ಗಂಡನ್ನ ಇನ್ನೊಂದು ಹೆಣ್ಣಿಗೆ ಹೇಗ್ ತ್ಯಾಗ ಮಾಡ್ತಾ ಇದ್ಯಾ? ನಾನು ಇದನ್ನೆಲ್ಲ ಇಷ್ಟಪಟ್ಟೆ ಮಾಡ್ತಾ ಇದ್ದೀನಿ. ಬಾಯಿ ಮುಚ್ತೀಯಾ? ಇಷ್ಟಪಟ್ಟು ನೀನ್ ಹೇಗ್ ಮಾಡ್ಕೊಡಕ್ಕಾಗತ್ತೆ? ಈಗ್ಲೇ ನೀನ್ ಅರ್ಧ ಸತ್ತಿದ್ಯಾ. ಸದ್ಯದಲ್ಲೇ ಅಲೇಖ್ಯ ಶ್ರೀಕರ್ ಮದ್ವೆ ನಡೆಯುತ್ತೆ. ಅದಾದ್ಮೇಲೆ ನಿನ್ ಮದ್ವೆನೂ ನಡೆಯುತ್ತೆ. ನೀನ್ ನಿಶ್ಚಿಂತೆಯಿಂದ ಇರು, ಸರಿನಾ? ಶ್ರೀಕರ್ ಇಲ್ದೇ ನಾನು ಬದುಕ್ತೇನೆ. ಅಭ್ಯಾಸ ಮಾಡ್ಕೊಂಡ್ರೆ ಸಂತೋಷನೇ ಅಲ್ಲ, ನೋವಾದ್ರೂ ಅಭ್ಯಾಸ ಆಗತ್ತೆ. ಅದು ನಿನ್ ಭ್ರಮೆನೆ. ಭಾವನ್ನ ನಾನು ಮೊದಲನೇ ಸಲ ಭೇಟಿ ಮಾಡ್ದಾಗಿಂದ ಈ
ಇಲ್ಲಿವರೆಗೂ ನಡೆದಿದ್ದೆಲ್ಲ ನನ್ನ ಭ್ರಮೆ ಅಂತಾನೆ ಅನ್ಕೋತೀನಿ. ಮಾತು ತುಂಬಾ ಸುಲಭನೇ. ಇಷ್ಟೊತ್ತಿಗೆ ನಿನ್ ಮನ್ಸು ಹೊರಗಾಗ್ತಿರೋ ಅಂತ ಭಾರ ಆಗಿರುತ್ತೆ. ಮನ್ಸನ್ನ ಕಲ್ಲಾಗಿ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಭಾವನ ಕಾಪಾಡ್ಕೊಳ್ಳೋದಕ್ಕೆ ಯುದ್ಧ ಮಾಡ್ದೋಳು ನೀನು. ಗೆದ್ಕೊಂಡಿರೋ ವ್ಯಕ್ತಿನ ಬಿಡೋದು ಇಷ್ಟು ಸುಲಭನಾ? ಕೆಲವರು ತಮಗೋಸ್ಕರ ತಾವು ಬದುಕ್ತಾರೆ, ಇನ್ ಕೆಲವರು ಪರರಿಗೋಸ್ಕರ ಹುಟ್ಟುತ್ತಾರೆ. ನಾನಂತವಳೆ. ನನ್ನ ಸೋದರತ್ತೆ ಕುಟುಂಬನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಹುಟ್ಟಿದ್ದೀನಿ. ಸದ್ಯದಲ್ಲೇ ಆ ಮನೇಲಿ ನನ್ನ ಪಾತ್ರ ಮುಗಿಯತ್ತೆ. ನಿನ್ ಜೀವನ ಹೀಗಾಯ್ತಲ್ಲೇ. ಈ ವಿಷಯ ಅಕ್ಕನಿಗೆ ಗೊತ್ತಾದ್ರೆ? ಅಕ್ಕ ಆದ್ರು ಅಮ್ಮ ಆದ್ರು ಎಲ್ಲ ಅವಳೆ ನಂಗೆ. ಏನಿದೆ, ಅಕ್ಕನ ಹತ್ರ ಶುರುವಾದ ಜೀವನ ಅಕ್ಕನ ಹತ್ರನೇ ಮುಗಿಯತ್ತೆ. ನೀನು ಹುಷಾರು, ನಾನು ಹೋಗಿ ಬರ್ತೀನಿ. ಅಕ್ಕ, ಅದು ತಲೆ ಕೆಟ್ಟಿದ್ಯಾ ನಿನಗೆ? ನಾನು ನಿನಗೆ ಹೇಳಿದ್ದೇನೋ ನೀನು ಮಾಡ್ತಿರೋದೇನೋ. ಲೋಕದಲ್ಲಿ ನಿನಗಿಂತ ತ್ಯಾಗಮಯಿ ಇನ್ನೊಬ್ರಿಲ್ಲ ಅಂತ ನಿರೂಪಿಸ್ಕೊಳ್ಳೋದಕ್ಕೆ ಕುಟುಂಬಕ್ಕೋಸ್ಕರ ಗಂಡನ್ ಬಿಟ್ಕೊಡ್ತೀಯಾ ಹೇಗೆ? ಕೇಳಿಸ್ಕೊ, ನೀನು ನಿರ್ಧಾರ ತಗೊಂಡ್ರೆ ಸರಿ ಹೋಗಲ್ಲ, ನಾನು ತಗೋಬೇಕು. ನಾನು ನಿನ್ನ ಅಮ್ಮನ ಹಾಗೆ ಅಂತ ಹೇಳ್ದೆ ಅಲ್ವಾ? ಅಮ್ಮಂಗೆ ಮಕ್ಕಳ ಮೇಲೆ ಕೆಲವು ಹಕ್ಕಿರುತ್ತೆ. ನಿನಗೆ ನಿನ್ನ ಹಕ್ಕುಗಳನ್ನು ಕಾಪಾಡ್ಕೊಳಕ್ಕಾಗ್ಲಿಲ್ಲ ಅಂದ್ರೂ ನಾನು ನನ್ನ ಹಕ್ಕುಗಳನ್ನು ಕಾಪಾಡ್ಕೋತೀನಿ. ಅದಲ್ಲ ಅಕ್ಕ. ಇನ್ನೇನು ಏನು ಹೇಳ್ಬೇಡ. ನಿನ್ನ ಮಾತನ್ನ ನಾನು ಕೇಳಿದೆ ಅಂದರೆ ನನ್ನ ಮನ್ಸನ್ನು ಕೂಡ ನೀನು ಬದಲಾಯಿಸ್ಬಿಡ್ತೀಯ. ಅಷ್ಟೊಂದು ಸಮರ್ಥಳು ನೀನು. ನಿನ್ನ ಗಂಡನ ಅದು ಹೇಗೆ ಬಿಟ್ಬಿಡ್ತೀಯೋ ನೋಡ್ತೀನಿ. ಚಿಕ್ಕ ಮಗನ್ನ ಇನ್ನೊಬ್ಳಿಗೆ ಕೊಟ್ಟು ವೇದವತಿ ಹೇಗೆ ಮದುವೆ ಮಾಡ್ತಾಳೋ ನೋಡ್ತೀನಿ. ಅದೇ ಏನಾದರೂ ನಡೆದ್ರೆ ಆ ಕುಟುಂಬನ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತೀನಿ. ಆ ಮದುವೆ ನಾನು ಯಾವುದೇ ಪರಿಸ್ಥಿತಿಯಲ್ಲೂ ನಡೆಯೋದಕ್ಕೆ ಬಿಡಲ್ಲ. ನೋಡ್ತಾ ಇರೋ. ಅಕ್ಕ, ಅಕ್ಕ, ನಿಮ್ಮ ಅಕ್ಕನ ಕೋಪ ಅರ್ಥ ಆಗ್ತಿದೆ ಅಲ್ವಾ? ಇವಾಗಾದ್ರೂ ಮನಸ್ಸು ಬದಲಾಯಿಸ್ಕೊಳೆ. ಸಮಸ್ಯೆಗೆ ಅದೊಂದೇ ಪರಿಹಾರ. ಅವನೇ 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 ಏನ್ ಬಾವ, ಇಷ್ಟೊಂದು ಸಂತೋಷವಾಗಿ ಕಾಣಿಸ್ತಾ ಇದೆಯಾ? ಇಲ್ಲಿ ಕೂತ್ಕೋ ಕೂತ್ಕೋ. ಏನು ಏನು? ನಿನಗೋಸ್ಕರ ಏನು ತಗೊಂಡು ಬಂದಿದ್ದೀನಿ ನೋಡು. ರೇಷ್ಮೆ ಸೀರೆ. ನನ್ನ ಬಂಗಾರದ ಮುದ್ದು ಗೊಂಬೆಗೋಸ್ಕರ ಬಂಗಾರದ ಕಿವಿ ಓಲೆ, ಬಂಗಾರದ ನೆಕ್ಲೆಸ್ಸು, ಬಂಗಾರದ ಕೈ ಬಳೆ. ಹೇಗಿದೆ? ನೀನ್ ನನಗೋಸ್ಕರ ತಗೊಂಡ್ ಬರೋ 10 ರೂಪಾಯಿ ವಸ್ತು ಆದ್ರೂ ನಂಗೆ ಬಂಗಾರಕ್ಕೆ ಸಮಾನ. ತಗೋ. ಇಷ್ಟ ಆಯ್ತಾ? ತುಂಬಾನೇ ಇಷ್ಟ ಆಯ್ತು. ಆದ್ರೆ ಅಷ್ಟಕ್ಕೂ ಇಷ್ಟು ಸಡನ್ ಆಗಿ ಇದನ್ನೆಲ್ಲ ಯಾಕೆ ತಗೊಂಡ್ ಬಂದ್ರೋ? ಯಾಕೆ ಇಷ್ಟೊಂದು ಪ್ರೀತಿ ಸುರಿಮಳೆನ ಸುರಿಸ್ತಾ ಇದ್ದೀರೋ ತಿಳಿಸ್ತೀರಾ ಯಜಮಾನ್ರೆ? ನಾನು ಯಾವುದಾದ್ರೂ ಮೀಟಿಂಗ್ ಹೋದಾಗ ನೀನು ಎದುರು ಬಂದ ಪ್ರತಿ ಸಲನೂ ನನ್ನ ಲೈಫಲ್ಲಿ ಅದ್ಭುತ ನಡೀತಿರುತ್ತೆ. ಇವತ್ತು ನನ್ನ ಮೀಟಿಂಗ್ ದೊಡ್ಡ ಸಕ್ಸಸ್ ಆಯಿತು. ಪೊಸಿಷನ್ ಬದಲಾಗೋದ್ರ ಜೊತೆಗೆ ಸ್ಯಾಲರಿ ಕೂಡ ಹೈಕ್ ಆಯಿತು. ಲವ್ ಯು ಅವನಿ.
ಇದರಲ್ಲಿ ನಾನ್ ಮಾಡಿದ್ದೇನಿದೆ ಬಾವ? ನಿನ್ ಕಷ್ಟನೇ ನಿನ್ ವಿಜಯದ ರಹಸ್ಯ. ನನ್ನ ವಿಜಯದ ರಹಸ್ಯ ನನ್ನ ಹೆಂಡತಿ.